ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಪಾಂಚಾಲ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಫೋಟೋ ಪಾಲಿಟಿಕ್ಸ್ ಜೋರಾಗಿದೆ. ರಾಜು ಕಪ್ನೂರ್ ಜೊತೆ ಕಾಂಗ್ರೆಸ್ ಮುಖಂಡರಿರುವಂತಹ ಫೋಟೋ ರಿಲೀಸ್ ಆದ ಬೆನ್ನಲ್ಲೇ ಕಪ್ನೂರ್ ಜೊತೆ ಬಿಜೆಪಿ ನಗರಾಧ್ಯಕ್ಷ ಚಂದು ಪಾಟೀಲ್ ಇರುವಂತಹ ಫೋಟೋವನ್ನ ಪ್ರಿಯಾಂಕ್ ಖರ್ಗೆ ರಿಲೀಸ್ ಮಾಡಿದ್ದಾರೆ. ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಪಾಂಚಾಲ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ್ರು ಪರಮೇಶ್ವರ್. ಪ್ರಿಯಾಂಕ್ ಖರ್ಗೆ ಅವರೇ ತಮ್ಮ ಪಾತ್ರ ಇಲ್ಲ ಅಂದಿದ್ದಾರೆ. ತನಿಖೆ ನಡೀತಾ ಇದೆ, ವರದಿ ಏನ್ ಬರುತ್ತೋ ನೋಡೋಣ ಅಂದ್ರು. ಹೊಸ ಕನಸು, ಹೊಸ ನಿರೀಕ್ಷೆ, ಹೊಸ ಸಂಕಲ್ಪದೊಂದಿಗೆ 2025 ಬರಮಾಡಿಕೊಳ್ಳಲಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಹೊಸ ವರ್ಷವನ್ನ ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಯಿತು. ಮಧ್ಯರಾತ್ರಿ 12 ಗಂಟೆ ಆಗ್ತಾ ಇದ್ದಂತೆ ಬೆಂಗಳೂರಿನಲ್ಲಿ ಸಂಭ್ರಮ ಮುಗಿಲು ಮುಟ್ಟಿತ್ತು. ನ್ಯೂ ಇಯರ್ ಸೆಲೆಬ್ರೇಷನ್ ಮೂಡ್ನಲ್ಲಿ ನಿನ್ನೆ ರಾತ್ರಿ ಪಬ್ ಕ್ಲಬ್ಗಳಿಗೆ ಯುವಕ ಯುವತಿಯರ ದಂಡೇ ಲಗ್ಗೆ ಹಾಕ್ತು. ಕಂಠಪೂರ್ತಿ ಕುಡಿದು ತೂರಾಡಿದ್ದಾರೆ. ಕೋರಮಂಗಲದ HDFC ಜಂಕ್ಷನ್ ಬಳಿ ಯುವತಿ ಜೊತೆ ಯುವಕನೊಬ್ಬ ಅಸಭ್ಯವಾಗಿ ವರ್ತಿಸಿದ್ದಾರೆ. ಇದರಿಂದ ಸಿಟ್ಟಿಗೆದ್ದ ಯುವತಿಯ ಗೆಳೆಯರೇ ಹಿಡಿದು ಬಿಸಿ ಬಿಸಿ ಗೂಸ ಕೊಟ್ಟಿದ್ದಾರೆ. ಹೊಸ ವರ್ಷದ ಸಂಭ್ರಮಾಚರಣೆಯ ಹಿನ್ನೆಲೆಯಲ್ಲಿ ಅಬಕಾರಿ ಇಲಾಖೆಗೆ ಭರ್ಜರಿ ಆದಾಯ ಹರಿದು ಬಂದಿದೆ. ಡಿಸೆಂಬರ್ 31 ಮಂಗಳವಾರ ಬೆಳಗ್ಗೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ KSBCL ಬರೋಬ್ಬರಿ 308 ಕೋಟಿ ರೂಪಾಯಿ ಮದ್ಯ ಮಾರಾಟ ಮಾಡಿದೆ. ಹೊಸ ವರ್ಷದ ಹಿನ್ನೆಲೆ ಬೆಂಗಳೂರಿನಲ್ಲಿ ದೇವಸ್ಥಾನಗಳತ್ತ ಭಕ್ತರು ಹರಿದು ಬರ್ತಿದ್ದಾರೆ. ನಗರದ ಬಸವನಗುಡಿ, ದೊಡ್ಡಗಣೇಶ, ಕಾಡುಮಲ್ಲೇಶ್ವರ, ಶಿರಡಿ ಸಾಯಿಬಾಬಾ, ಗವಿಗಂಗಾಧರ, ಬನಶಂಕರಿ ಸೇರಿದಂತೆ ಹಲವು ದೇಗುಲಗಳಲ್ಲಿ ಇವತ್ತು ವಿಶೇಷ ಪೂಜೆ ನೆರವೇರಿದೆ. ಹೊಸ ವರ್ಷದ ಮೊದಲ ದಿನ ಹಿನ್ನೆಲೆ ಚಿತ್ರದುರ್ಗದ ಕನ್ನಿಕಾ ಪರಮೇಶ್ವರಿ ದೇಗುಲದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದಿವೆ. ಬೆಳಗಿನಿಂದ ದೇವರ ದರ್ಶನಕ್ಕೆ ಭಕ್ತರು ಆಗಮಿಸ್ತಾ ಇದ್ದಾರೆ. ಸಹಸ್ರನಾಮ ಪಠಣ, ದೀಪದಾರತಿ ಮೂಲಕ ವಿಶೇಷ ಪೂಜೆ ಸಲ್ಲಿಸಲಾಗಿದೆ. ಚಾಮರಾಜನಗರ ಜಿಲ್ಲೆಯ ಹನೂರ್ ತಾಲೂಕಿನ ಮಾದಪ್ಪನ ಬೆಟ್ಟಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ. ಹೊಸ ವರ್ಷದ ಹಿನ್ನೆಲೆ ಮಾದಪ್ಪನಿಗೆ ಸಹಸ್ರಾರು ಭಕ್ತರು ವಿಶೇಷ ಪೂಜೆ ಸಲ್ಲಿಸಿದರು. ಅಪಾರ ಭಕ್ತರು ರುದ್ರಾಕ್ಷಿ ಮಂಟಪ ಮತ್ತಿತರ ಸೇವೆ ಸಲ್ಲಿಸಿದ್ದಾರೆ. ಹೊಸ ವರ್ಷದ ಹಿನ್ನೆಲೆ ದೇಶದಾದ್ಯಂತ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ ನೆರವೇರಿಸಲಾಗ್ತಾ ಇದ್ದು, ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿರುವ ರಾಮ ಜನ್ಮಭೂಮಿ ದೇಗುಲದಲ್ಲಿ ರಾಮನ ದರ್ಶನಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಸರಿಯೂ ನದಿಯಲ್ಲಿ ಮಿಂದೆದ್ದ ಭಕ್ತರು ಶ್ರೀರಾಮನ ಕೃಪೆಗೆ ಪಾತ್ರರಾಗ್ತಿದ್ದಾರೆ. ಮಧ್ಯಪ್ರದೇಶದ ಉಜ್ಜಯಿನಲ್ಲಿರುವಂತಹ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ದೇವಾಲಯದಲ್ಲಿ ಭಸ್ಮ ಆರತಿ ಮಾಡಲಾಯಿತು. ಮುಂಬೈನ ಶ್ರೀ ಸಿದ್ಧಿವಿನಾಯಕ ದೇಗುಲದಲ್ಲೂ ವಿಶೇಷ ಆರತಿ ನಡೆಯಿತು. ತಮಿಳುನಾಡಿನ ತಿರುಚಿಯಲ್ಲಿರುವಂತಹ ಬಂಡೆಕೋಟೆ ಮಾಣಿಕ್ಕಂ ದೇವಾಲಯಕ್ಕೆ ಆಗಮಿಸಿದ ಭಕ್ತರು ವಿಶೇಷ ಪೂಜೆ ಸಲ್ಲಿಸಿ ದೇವರು ಸುಖ, ಶಾಂತಿ, ನೆಮ್ಮದಿನ ನಮಗೆ ನೀಡಲಿ ಅಂತ ಪ್ರಾರ್ಥಿಸಿದ್ದಾರೆ. ವರಾಹಿ ಜ್ಯುವೆಲರಿ ಶಾಪ್ ಮಾಲೀಕರಾದಂತಹ ವನಿತಾಗೆ ವಂಚನೆ ಪ್ರಕರಣ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಐಶ್ವರ್ಯ ಗೌಡ, ಹರೀಶ್ ಬಿಡುಗಡೆಗೆ ಹೈಕೋರ್ಟ್ ಆದೇಶಿಸಿದೆ. ನಿನ್ನೆ ರಾತ್ರಿಯೇ ಐಶ್ವರ್ಯ ಗೌಡ ರಿಲೀಸ್ ಆಗಿದ್ದಾಳೆ. ವರಾಹಿ ಜ್ಯುವೆಲರಿ ಮಾಲೀಕಿ ವನಿತಾಗೆ ವಂಚನೆ ಪ್ರಕರಣದಲ್ಲಿ ಐಶ್ವರ್ಯ ಗೌಡಳ ಕರಾಳ ಮುಖ ಬಯಲಾಗ್ತಾ ಇದ್ದು, ಐಶ್ವರ್ಯ ವಿರುದ್ಧ ಮತ್ತೊಂದು FIR ದಾಖಲಾಗಿದೆ. ಮಂಡ್ಯ ಪೂರ್ವ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದ್ದು 3 ವಿರುದ್ಧ ಒಟ್ಟು FIR ಆಗಿದೆ. ಮೈಸೂರು ಜಿಲ್ಲೆಯಲ್ಲಿ ತನಗಿಂತ 15 ವರ್ಷ ಹಿರಿಯವನಾದ ಉಪನ್ಯಾಸಕನ ಜೊತೆ B.Ed ವ್ಯಾಸಂಗ ಮಾಡ್ತಾ ಇದ್ದ ವಿದ್ಯಾರ್ಥಿನಿ ನಾಪತ್ತೆಯಾಗಿದ್ದಾಳೆ. ಇಬ್ಬರು ಪರಸ್ಪರ ಪ್ರೀತಿಸ್ತಾ ಇದ್ದಂತಹ ವಿಷಯ ತಿಳಿದು ಹೆತ್ತವರು ವಿದ್ಯಾರ್ಥಿನಿಯನ್ನ ಮನೆಯಲ್ಲೇ ಇರಿಸಿಕೊಂಡಿದ್ರು. ಆದರೆ ಸರ್ಟಿಫಿಕೇಟ್ ತರೋದಾಗಿ ಹೇಳಿ ಹೋದ ಪೂರ್ಣಿಮಾ ಎಸ್ಕೇಪ್ ಆಗಿದ್ದಾಳೆ. ಬೀದಿ ಬದಿ ಸೊಪ್ಪು ಮಾರಿ ಜೀವನ ಸಾಗಿಸ್ತಾ ಇರುವ ವಿದ್ಯಾರ್ಥಿನಿಯ ಹೆತ್ತವರು ಈಗ ಕಂಗಾಲಾಗಿದ್ದಾರೆ. ದೆಹಲಿ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ RSS ಮುಖ್ಯಸ್ಥ ಮೋಹನ್ ಭಾಗವತ್ಗೆ ಪತ್ರ ಬರೆದಿದ್ದಾರೆ. ಆ ಪತ್ರದಲ್ಲಿ ಬಿಜೆಪಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹಿಂದೆ ಬಿಜೆಪಿ ಮಾಡಿರುವ ತಪ್ಪುಗಳನ್ನು RSS ಬೆಂಬಲಿಸುತ್ತಾ? ಬಿಜೆಪಿ ಬಹಿರಂಗವಾಗಿಯೇ ಹಣ ವಿತರಣೆ ಮಾಡುತ್ತೆ, ಮತ ಖರೀದಿಗೆ RSS ಬೆಂಬಲಿಸುತ್ತಾ? ಹೀಗೆ ಹಲವು ಪ್ರಶ್ನೆಗಳನ್ನು RSS ಮುನ್ನಿಟ್ಟಿದ್ದಾರೆ ಕೇಜ್ರಿವಾಲ್. ದೆಹಲಿ ಮುಖ್ಯಮಂತ್ರಿ ಆತಿಶಿ ಹಾಗೂ ಲೆಫ್ಟಿನೆಂಟ್ ಗವರ್ನರ್ ನಡುವಿನ ಜಟಾಪಟಿ ಮತ್ತೆ ಭುಗಿಲೆತ್ತಿದೆ. ಹಿಂದೂ ದೇವಾಲಯ ಧ್ವಂಸಕ್ಕೆ ಲೆಫ್ಟಿನೆಂಟ್ ಗವರ್ನರ್ VK ಸಕ್ಸೇನಾ ಆದೇಶಿಸಿದ್ದಾರೆ ಅಂತ ಆತಿಶಿ ಗಂಭೀರ ಆರೋಪ ಮಾಡಿದ್ದಾರೆ. ಆದರೆ ಮುಖ್ಯಮಂತ್ರಿ ಆರೋಪವನ್ನ VK ಸಕ್ಸೇನಾ ಅಲ್ಲಗಳೆದಿದ್ದಾರೆ.